ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗ ಪಟ್ಟದೇವರಿಗೂ ಹಾಗೂ ಗುರು ಬಸವ ಪಟ್ಟದೇವರಿಗೂ ನನ್ನ ಹೃದಯಪೂರ್ವಕವಾಗಿ ಶರಣಾರ್ಥಿ. ಒಂದು ವಚನಗಳನ್ನ ಹಾಡುತ್ತೇನೆ. ತನು ಮನಧನವೆಂಬ ಕನ್ನಡಿ ನೋಡೆಯ, ತನು ಮನಧನವೆಂಬ ಕನ್ನಡಿ ನೋಡೆಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ತನು ಮನಧನವೆಂಬ ಕನ್ನಡಿ ನೋಡೆಯ, ತನು ಮನಧನವೆಂಬ ಕನ್ನಡಿ ನೋಡೆಯ, ಬರೀ ಭ್ರಮೆಯ ಮಾತು ನೋಡೆಯ ತಂದೆ, ಬರೀ ಭ್ರಮೆಯ ಮಾತು ನೋಡೆಯ ತಂದೆ, ಆ ಭ್ರಮೆಯೊಳಗೆ ಗಜನನ್ನ ಚರಣ, ಆ ಭ್ರಮೆಯೊಳಗೆ ಗಜನನ್ನ ಚರಣ, ಬಿಡಿಸೋ ಕೂಡಲ ಸಂಗಮ ದೇವ, ಬಿಡಿಸೋ ಕೂಡಲ ಸಂಗಮ ದೇವ, ತನು ಮನಧನವೆಂಬ, ತನು ಮನಧನವೆಂಬ, ತನು ಮನಧನವೆಂಬ ಕನ್ನಡಿ ನೋಡೆಯ. ಶರಣು ಶರಣಾರ್ಥಿ. ಇಲ್ಲಿವರೆಗೆ ವಚನ ಗಾಯನ ನಡೆಸಿಕೊಟ್ಟಿರುವ ಶ್ರೀದೇವಿ ಶಾಂತಯ್ಯ ಸ್ವಾಮಿ ತಾಯಿಯವರಿಗೆ ಅನಂತ ವಂದನೆಗಳು. ವಿಶ್ವಗುರು ಬಸವಣ್ಣನವರಿಗೆ ಸ್ವಲ್ಪ ಜೇಕಾರ್ ಜೋರಾಗಿ ಹಾಕ್ರಿ, ಮನೆಗಿದ್ದವ್ರು ಬರ್ತಿರ್ಬೇಕು. ವಿಶ್ವಗುರು ಬಸವಣ್ಣನವರಿಗೆ, ವೀರ ವೈರಾಗಿನಿದೆ ಅಕ್ಕ ಮಹಾದೇವಿ ತಾಯಿಯವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಹೇಳಬೇಕು, ಜೋರಾಗಿ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ, ಬಸವ ರಕ್ಷಿಪುದೆನ್ನ ಸಂಗನ ಬಸವ, ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ.
ಚಿದಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿದಬಿಂದು ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಹಕಾರ ಬಸವಾಯ ನಮಃ. ಶ್ರೀಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೇಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಚಪ್ಪಾಳೆ ಹಾಕಬೇಕು, ಜೋರಾಗಿ ಹಾಕಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಶ್ರೀ ಗುರು ಬಸವಲಿಂಗಾಯ ನಮಃ. ಚಪ್ಪಾಳೆ ಹಾಕಿ ಜೋರಾಗಿ ಹಾಕ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ ಜಯ ಗುರು ಬಸವ. ಶ್ರೀ ಗುರು ಬಸವ ಜಯ ಗುರು ಬಸವ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಈಗ ಇಂದಿನ ಪ್ರಸಾದ ದಾಸೋಹಿಗಳು ಶರಣ ಎಸ್ ನಾಗರಾಳ್ ಮತ್ತು ಅವರ ಪರಿವಾರದವರು ಬಂದು ಧರ್ಮಗುರು ಬಸವಣ್ಣವರಿಗೆ
ಪೂಜೆಯನ್ನು ನೆರವೇರಿಸ್ಕೋಬೇಕು. ಬೇಗನೆ ಬರಬೇಕು ಅವರು. ಪೂಜೆ ಆದ ತಕ್ಷಣ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಬೀದರ್ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶಿವಾನಂದ ಬಿ ಕರಾಳೆ ಅವರಿಂದ ಈ ಒಂದು ಸಾಮೂಹಿಕ ವಚನ ಪಾರಾಯಣ ಉದ್ಘಾಟನೆಯನ್ನು ನೆರವೇರ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುಧೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣಸತಿ ಲಿಂಗಪತಿ ಹರರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಈಗ ಈ ಒಂದು ಸಾಮೂಹಿಕ ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾದ ರವಿ ಕೋಡ್ಕೂರ್ ಅವರಿಂದ 1 ನಿಮಿಷದಲ್ಲಿ ಸ್ವಾಗತವನ್ನು ಅವ್ರು ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಪೀಠವು ಎದ್ದು ಹೊಸದು ನಾಣ್ಯವ ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಧರೆಯೊಳಗೆ. ವಶವಾಗುವುದೇ ಸರ್ವಜ್ಞ. ಧರ್ಮವರು ಬಸವ ತಂದೆಯನ್ನು ಧ್ಯಾನಿಸಿ 46ನೇ ಶರಣ ಕಮಠ ಅನುಭವ ಮಂಟಪ ಉತ್ಸವ ನಿಮಿತ್ತ ತತ್ವ ಸಿದ್ಧಾಂತ ಕಾಯಕ ದಾಸೋಹ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಹೊಂದಿರತಕ್ಕಂಥ ವಚನಗಳನ್ನು ಸಾಮೂಹಿಕವಾಗಿ ವಚನ ಪಠಣ ಪಾರಾಯಣದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಎನ್ನ ಭಕ್ತಿಯ ಶರಣೆಂದು ಅವರಿಗೆ ಈ ಒಂದು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆಯ ಮೇಲಿರುವ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಎನ್ನ ಭಕ್ತಿಯ ಶರಣೆಂದು ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಒಂದು ವಚನ ಪಾರಾಯಣದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಬೀದರ್ ಮಾನ್ಯ ಶರಣ ಶ್ರೀ ಶಿವಾನಂದ ಬಿ ಕರಳೆ ಸರ್ ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಒಂದು ಐತಿಹಾಸಿಕ ಸಾಮೂಹಿಕ ವಚನ ಪಾರಾಯಣಕ್ಕೆ ಐತಿಹಾಸಿಕ ಸಾಕ್ಷಿ ಆಗಲಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಂದು ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಶರಣ. ಪೂಜ್ಯರಿಗೂ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಕೋರಿರುವ ಶರಣ ರವಿ ಕೋಳ್ಕೂರ್ ಅವರಿಗೆ ಅನಂತ ವಂದನೆಗಳು. ಈಗ ಶರಣ ಶಿವಾನಂದ್ ಕರಾಳೆ ಸರ್ ಅವರು ಮತ್ತು ಪೂಜ್ಯರೆಲ್ಲ ಮುಂಭಾಗದಲ್ಲಿ ಬಂದು ಈ ಒಂದು ಸಾಮೂಹಿಕ ವಚನ ಪಾರಾಯಣ ಉದ್ಘಾಟನೆಯನ್ನು ನೆರವೇರಿಸಬೇಕು. ಎಲ್ಲರೂ ಹೇಳಬೇಕು, ಶ್ರೀ ಗುರು ಬಸವ. ಇಲ್ಲ, ಹೇಳ್ಬೇಡ್ರಿ ವಚನ ಹೇಳಬೇಕು ಅಂತ ನಾನು ಹಿಂದೆ ಭಜನೆ ಥಂಡಿದಾಗ ಬೇರೆ ಕೇಳಿಸ್ಬೇಕು.
ಶ್ರೀ ಗುರು ಬಸವಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ. ಶ್ರೀ ಗುರು ಬಸವಲಿಂಗಾಯ ನಮೋ. ಹುಲ್ಸೂರಿನ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ಶರಣ ಶಿವಾನಂದ್ ಕರಾಳೆ ಸರ್ ಅವರಿಂದ ಸಾಮೂಹಿಕ ವಚನ ಪಾರಾಯಣದ ಉದ್ಘಾಟನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು, ಪ್ರಿಯ ಬಲದಿಂದ ಅಮಂಥದ ಕೇಳು, ಅಸತ್ಯದ ಕೇಳು, ಜ್ಞಾನದ ಅಮಂಥದ ಕೇಳು. ಈ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ನಮ್ಮ ಅನುಭವ ಮಂಟಪದ ಉತ್ಸವದ ನಿಮಿತ್ತ ಸಾಮೂಹಿಕ ವಚನ ಪಾರಾಯಣದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವಾನಂದ್ ಕರಾಳೆ ಸರ್ ಅವರಿಂದ ನೆರವೇರಿದೆ. ಎಲ್ಲ ಪೂಜ್ಯರಿಗೂ ಹಾಗೂ ಕರಾಳೆ ಸರ್ ಅವರಿಗೂ ಅನಂತ ವಂದನೆಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಲುವರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಾಡಲು, ನವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪುವ ನೀರ ತುಂಬುವ ನದಿಯಂತೆ ಆಯುತ್ತೆಲ್ಲ ಮದಿ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮರ ವಚನ ಪುರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವ ನೆರೆನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ವೇವಸವೆದಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದ್ದರ ವಚನ ಅದ್ದರಿಗಾಯತ್ತು, ವ್ಯಕ್ತರಿಗಲ್ಲದೆ ಸಾಧ್ಯವಾಗದು. ಕೂಡಲ ಸಂಗಮ ದೇವ ನಿಮ್ಮ ಅನುಭಾವದಿಂದ ಎನ್ನ ಭವನಾಸ್ತಿಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಶ್ವಮೇಧಯಾಗವಂತಿರಲಿ, ಅಜಪಯ ಉಪದೇಶ ಸಮಾಧಿಯಂತಿರಲಿ. ಹೋಮನೇಮ ಗಾಯತ್ರಿಯ ಜಪವಂತಿರಲಿ. ಜನಮೋಹನ ಮಂತ್ರವಂತಿರಲಿ. ಕೂಡಲ ಸಂಗನ ಶರಣರ ನುಡಿಗಡನ ಎಲ್ಲಕ್ಕೂ ಅಧಿಕ ನೋಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಡಿಗಡಿಗೆ ದೇವರಾನೆ, ಅಡಿಗಡಿಗೆ ಭಕ್ತರಾನೆ, ಅಡಿಗಡಿಗೆ ಗುರುವಿನಾನೆ ಎಂಬ ವಚನವೇ ಬಲ್ಲ. ಮುಂದೆ ಪಥಕ್ಕೆ ಸಲ್ಲರು ಆದಿಯಿಂದ ಬಂದ ವಚನವೆಂದು ಶರಣರ ಕೂಡೆ ಸರಸವಾಡಿದಡೆ. ನಗುತ್ತಲು ಇರಿದುಕೊಂಡರೆ
ಕಾಲವು ನಡೆದಿಹುದೇ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ಮುನ್ನಿನ ಅದ್ದರ ಪಥಂಗಳು ಇನ್ನಾರಿಗೆ ಒಳಗೊಡಲು ನೋಡ ಬಲ್ಲನಾಗಿ ಒಲ್ಲೆನು ಅವರು ಸಲ್ಲರು ಶಿವ ಪಥಕ್ಕೆ ಒಳ್ಳಿ ಹಮೈಲಾರನ ಸಿಂಗಾರದಂತೆ ವೇಷಿಯ ಬಾಯ ಎಂದನುಂಬ ದಾಸಿಯ ಸಂಸಾರದಂತೆ ಕೂಡಲ ಸಂಗಮ ಶರಣನು ಅರಿಯದೆ ಉಳಿಯದ ಭಂಗೇಕರ. ಓಂ ಶ್ರೀ ಗುರು ಬಸವಲಿಂಗಾಯ ಅಗ್ರ ವಚನ ಪರುಷವೆಂಬೆನು ಆ ಪರುಷನಿಗೆಂದು ದೊರಕುಂಬುವುದೆಯ ತನು ಮನ ಧನ ವಿವರಿಸಿ ನುಡಿವೆ ಸಂಖ್ಯೆಗೆ ಸೇರಿಸಲಾರೆ ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕನಾನೆಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದರು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ನಿಷ್ಕಲವ ಕೂಡಿಕೊಂಡಿಪ್ಪೆಯಾಗೆ ಸಕಲವು ನೀನೇ ನಿಷ್ಕಲವು ನೀನೇ ಕಂಡಯ್ಯ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರುತಿ ತತಿಯ ಶಿರದ ಮೇಲೆ ಅರ್ಥತಿಷ್ಠ ದಶಾಂಗುಲನು ನನಾನೇ ನೆಂಬೆನಯ್ಯ ಘನಕ್ಕೆ ಘನ ಮಹಿಮನ ಮನಕ್ಕೆ ಅಗೋಚರನ ಅನೋರಣಿಯಾನ ಮಹಿಮಾನ ಮಹಾದಾನಿ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟತನುಮೂರ್ತಿಲಿಂಗವೆಂದೆಂಬರು ಕೇಳಿದೆಯ ಆದಿಯ ಮಗ ಅತೀತ ಅತೀತನ ಮಗ ಆಕಾಶ ಆಕಾಶದ ಮಗ ವಾಯು ವಾಯುವಿನ ಮಗ ಅಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿಯಿಂದ ಸಕಲ ಜನನವು ಮನಸ್ಸಿನ ಮಗ ಚಂದ್ರ ನಯನದ ಮಗ ಸೂರ್ಯ ದೇಹದ ಮಗ ಆತ್ಮ ಇಂತೆ ಅಷ್ಟತನವೆಲ್ಲಕ್ಕೆ ಉತ್ಪತ್ತಿ ಉಂಟು ಉತ್ಪತ್ತಿ ರಹಿತ ಅಯೋನಿಜ ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಕ್ಕೆ ಮಾತಾ ಪಿತರಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೂತೋ ಎಂಬಾಮಕ ಸಮೀರನ ಅಂಬರಾದಿಗಳೆಲ್ಲ ಆದಿ ಆಧಾರ ಪರಮಾತ್ಮ ಲಿಂಗದಲ್ಲಿ ಆದಿ ಮಧ್ಯ ಅವಸಾನವನರಿಯದ ಅಗಮ್ಯ ವೇದಾದಿ ಸಕಲ ಶಾಸ್ತ್ರ ಪ್ರಮಾಣರು ಅದನ್ನು ಅಂತೂ ಇಂತೂ ಎಂದು ಉಪಮಿಸಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರುದ್ರಾಕದಲ್ಲಿ ವಿಷ್ಣು ಭುಜದಲ್ಲಿ ಜಂಗೆಯಲ್ಲಿ ಅಗನವು ಇಂದ್ರಪಾದದಲ್ಲಿ ಚಂದ್ರಮನದಲ್ಲಿ ಚಕ್ಷುವಿನಲ್ಲಿ ಸೂರ್ಯ ಜನನವು
ಉದರದಲ್ಲಿ ಅಗ್ನಿಯು, ಪ್ರಾಣದಲ್ಲಿ ವಾಯು, ನಾಭಿಯಲ್ಲಿ ಅಂತರಿಕ್ಷ ಜನನವು, ಶಿರದಲ್ಲಿ ಉದಯ 33 ಕೋಟಿ ದೇವರ್ಗಳ, ಪಾತಾಳದಲ್ಲಿ ಭೂಮಿ ಜನನವು, ಶ್ರೋತ್ರದಲ್ಲಿ 10 ದಿಕ್ಕುಗಳು, ಜಡವ ನಿಕ್ಷೇಪಿಸಿದ ಕುಕ್ಷಿಯೊಳನ ಅಗಲಿತ ಮಹಿಮನು ನೀನು. ಸಾಸಿರ ತಲೆ, ಸಾಸಿರ ಕಣ್ಣು, ಸಾಸಿರ ಭುಜ, ಸಾಸಿರ ಕೈಯ, ಸಾಸಿರ ಪಾದ, ಸಾಸಿರ ಸನ್ನಿಹಿತ, ನಮ್ಮ ಕೂಡಲ ಸಂಖ್ಯೆಯೊಬ್ಬನೇ ಮೂರು ಲೋಕಕ್ಕೆ ಒಡೆಯನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಹಸ್ರ ಶೀರ್ಷ ಅನಾದಿ ಪುರುಷನೊಬ್ಬನು, ವೇದ ಪುರುಷನೊಬ್ಬ ಪುರುಷನು, ತ್ರಿಪಾದ ಊರ್ಧ್ವನೊಬ್ಬ ಪುರುಷನು, ಉದನ್ಮುಖನೊಬ್ಬ ಪುರುಷನು, ಉದಯ ಪುರುಷನೊಬ್ಬ ಪುರುಷನು, ವಿಯ ಪುರುಷನೊಬ್ಬ ಪುರುಷನು. ತತ್ವಿ ಪುರುಷ ಪುರುಷನಿಲ್ಲದ ಪ್ರಭೆ ನೋಡಿದರೆ ವೇದನಾದಾತೀತ, ಸೂರ್ಯ ಪರಮಾನಂದ ನಿರಮಯ, ಶತಂ ತ್ರೇಶತ ಪ್ರಭಾಪಟಲ ಪ್ರಭೆಯ ಬೆಳಗಿದೆ ನೋಡಿರೆ. ಬೆಳಗಿನೊಳಗನ ಮಹಾ ಬೆಳಗಿನ ಬೆಳಗು ಕೂಡಲ ಸಂಗಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆರೆತು ಪಾದಾಘಾತದಿಂದ ಧರೆ, ಬೇರೆದವು ಮುಕಟ ತಾಗಿ ತಾರತಿಗಳು, ಉದಿರಿದವು ಕೈ ತಾಗಿ ಲೋಕಗಳೆಲ್ಲ. ನಮ್ಮ ಕೂಡಲ ಸಂಗಮ ದೇವನು ಇಂದು ನಾಟ್ಯವನಾಡೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಲಿಂಗದ ಸ್ಥಾನಗಳು ಮಹಾಲಿಂಗದ ಹೆಸರಲ್ಲದೆ, ಲಿಂಗ ಬೇರೆ ರೂಪ ನಿರೂಪನಲ್ಲ, ಲಿಂಗ ಬೇರೆ ಕಾಯ ಸಂಬಂಧಿಯಲ್ಲ, ಲಿಂಗ ಬೇರೆ ಜೀವ ಸಂಬಂಧಿಯಲ್ಲ, ಲಿಂಗ ಬೇರೆ ಮಹಾಘನದಿಂದ ತಕ್ಕಲೆ. ಕೂಡಲ ಸಂಗಮ ದೇವರ ನಿಲವು ಆರಿಗೆಯು ಒಳಬಡದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದ ವೇದಿಸದರಿಯದೆ ಅಭಿವೃದ್ಧಲಿಂಗವೆಂದು ನಡುನಡುಗಿತ್ತು, ಶಾಸ್ತ್ರ ಸಾಧಿಸದರಿಯದೆ ಅಸಾಧ್ಯಲಿಂಗವೆಂದು ಸಾರುತ್ತಿದ್ದಾವೆ. ತರ್ಕ ತರ್ಕಿಸದರಿಯದೆ ಅತರ್ಕಲಿಂಗವೆಂದು ಮನಗೊಳ್ಳವು. ಆಗಮ ಗಮಿಸದರಿಯದೆ ಅಗಮ್ಯಲಿಂಗವೆಂದು ಹೋದವು. ನರರು ಸುರರು ಅಂತು ಕಾಣಲು ನಮ್ಮ ಕೂಡಲ ಸಂಗಮ ಪ್ರಮಾಣ ಶರಣರೆಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನುಜೇತನೋ ಸರ್ವಜೇತನೋ ಶೂದ್ರಾಜೇತನೋ ಮೃಜೇತನೋ ಅಶ್ವಜೇತನೋ ಗೋಜೇತನೋ ಅರ್ಜೇತನೋ ಸ್ವಯಂವಿದ್ಯನೋ ವೇದನಾದಾತೀತನೋ ಸೂರ್ಯ ಪರಮಾನಂದ ನಿರಮಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಕೂಡಲ ಸಂಗಯ್ಯನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಾತೀತ ಸರ್ವರ್ಣರಹಿತ, ಅಷ್ಟಕೋಶತ ಕಲಾತೀತ, ವ್ಯೋಮಾತೀತ, ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉದಕದೊಳಗೆ ಬಯಚಿಟ್ಟ ಬಯಕೆಯ ಕಿಚ್ಚಿನಂತೆ ಇದ್ದಿತ್ತು, ಸಸಿಯೊಳಗನ ರಸದ ರುಚಿಯಂತೆ ಇದ್ದಿತ್ತು, ಮನೆಯೊಳಗನ ಪರಿಮಳದಂತೆ ಇದ್ದಿತ್ತು. ಕೂಡಲ ಸಂಗಮ ದೇವರ ನಿಲವು ಕನ್ಯೆಯ ಸ್ನೇಹದಂತೆ ಇದ್ದಿತ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ
ಸಂಹಾರದಿಂದ ಮುನ್ನ ಹರಿ ವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಬೇಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಲಕೂರ್ಮನಾಗಮೇದಿನಿ ಸಪ್ತ ಸಾಗರ ಅಜಂಡ ಖಂಡ ಹರಿ ವಿರಂಚಿಗಳು ನಿಮ್ಮ ಉದರದ ಕೊನೆಯ ಪ್ರಾಣಿಗಳಯ್ಯ. ಕೂಡಲ ಸಂಗಮ ಮಹಾಮನೆಯಲ್ಲಿ ಅಸ್ಥಿಗ್ರಾಹಕನೆಂಬ ಗಣೇಶ್ವರನ ಇಚ್ಛಾ ಮಾತ್ರದಿಂದ ಜಗಜಗವೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೆ ಕಾಣ. ಅಯ್ಯ ನೀನು ನಾಟಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರದೆ ಕಾಣ. ಅಯ್ಯ ನೀನು ಸಾಕಾರವಾಗಿರದಲ್ಲಿ ನಾನು ವೃಷಭನೆಂಬ ವಾಹನವಾಗಿರದೆ ಕಾಣ. ಅಯ್ಯ ನೀನೆನ್ನ ಭವದ ಕೊಂದೆನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರದೆ ಕಾಣ. ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಗುಣ ಅವಗುಣವ ಸಂಪಾದಿಸುವೆ ಅಯ್ಯ. ಸರಿಯೇ ಅಪ್ರತಿ ಮಹಿಮಾ ನಿಮಗಾನು ಪ್ರತಿಯೇ. ಕೂಡಲ ಸಂಗಮ ದೇವಾ ನೀವು ಮಾಡಲು ನಾನು ಆದೆನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ಏಳೇಳು ಜನ್ಮದಲ್ಲಿ ಶಿವ ಭಕ್ತನಾಗಿ ಬಾಳದಿರುದಡೆ. ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ದರೇನಯ್ಯ. ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭಕ್ತನ ಮಾಡಿ ಎನ್ನನ್ನು ಇರಿಸಿಕೊಂಡಿರುವಿರಯ್ಯ. ಎರಡನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿ ಇರಿಸಿಕೊಂಡಿರುವಿರಯ್ಯ. ಮೂರನೆಯ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿಲಾಸದಿಂದ ಇರಿಸಿಕೊಂಡಿರುವಿರಯ್ಯ. ನಾಲ್ಕನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಃ ಪ್ರೇರಕನಾಗಲೆಂದು ಇರಿಸಿಕೊಂಡಿರುವಿರಯ್ಯ. ಐದನೆಯ ಭವಾಂತರದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದು ಇರಿಸಿಕೊಂಡಿರುವಿರಯ್ಯ. ಆರನೆಯ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಲೆಂದು ಇರಿಸಿಕೊಂಡಿರುವಿರಯ್ಯ. ಏಳನೆಯ ಭವಾಂತರದಲ್ಲಿ ಬಸವ ಜನ್ಮಾಯಕನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಲೆಂದು ಇರಿಸಿಕೊಂಡಿರುವಿರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವಾ ನೀವು ಭರಿಸಿದ ಭವಾಂತರದಲ್ಲಿ ನಾನು ಬರುತ್ತಿರುವೆನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನಯ್ಯ. ಎನ್ನವನು ಕಾಯಯ್ಯ ಕಾಯಯ್ಯ ಹುರುಳಿಲ್ಲ ಹುರುಳಿಲ್ಲ. ಕೂಡಲ ಸಂಗಮ ದೇವಾ ಶಿವಲೋ ಶಿವಲೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು
ತಾನೊಂದನೆನೆದಡೆ ತಾನೊಂದವೆನೆವುದು ನಾನಿತ್ತ ಎಳೆದಡೆ ತಾನತ್ತ ಎಳೆವುದು ತಾಬೇರೆಯನ್ನ ಪ್ರಬಲಲಿಸಿ ಕಾಡಿತ್ತು ತಾಬೇರೆಯನ್ನ ಪ್ರಬಲಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಯನೆಂದಳೆ ತಾನೆನ್ನ ಮುಂದುಗಣಿಸಿತ್ತು ಮಾಯೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿಗೆಂತೋ ನಾಳೆಗೆಂತು ಎಂದು ಬೆಂದ ಒಡಲ ಹೊರೆಯ ಹೋಯಿತನ್ನ ಸಂಸಾರ ಹಿಂದೆ ನಾನಾಯೋನಿಯಲ್ಲಿ ಬಂದೆನೆಂಬ ಹೆಯ್ಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲ ಎಂದೆಂದು ಸದಾ ಶಿವನ ಕುಂದಲೇ ನೆನೆಯಲಿಯದೆ ಕೊಂದುದಯ್ಯಾಯಿ ಮಾಯೆ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತುಪ್ಪದ ಸವಿಗೆ ಅಲಗನಕ್ಕುವ ಸೊಣಗನಂತೆಯನ್ನ ಕಾಳುವೆ ಸಂಸಾರ ಸಂಗಮ ಬಿಡಲು ನೋಡೆನ್ನ ಮನವು ಈ ಮನದ ನಾಯಕನನ್ನು ಮಾಡಿಸು ಕೂಡಲ ಸಂಗಮ ದೇವಿಯ ನಿಮ್ಮ ಧರ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮಿಷದ ನಿಮಿಷಂಭೋ ಕ್ಷಣದೊಳಗೆ ಅರ್ಧಂಭೋ ಕಣ್ಣು ಮುಚ್ಚಿ ಬಿಚ್ಚು ಬಯಸು ಬೇಗಂಭೋ ಸಂಸಾರದ ಆಗುಂಭೋ ಸಂಸಾರದ ಭೋಗುಂಭೋ ಸಂಸಾರದ ಉತ್ಪಂಭೋ ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯಂಭೋ ಅಪ್ರಚಾಯಂಭೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಯಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆ ಕಳಗಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಸಾರ ಸಾಗರದ ತೆರೆಕೊಬ್ಬೆ ಮುಖದ ಮೇಲೆ ಅಲಗುತ್ತೆಗೆ ನೋಡ ಸಂಸಾರ ಸಾಗರ ಉರದುದ್ದವೇ ಹೇಳ ಸಂಸಾರ ಸಾಗರ ಕೊರಳುದ್ದವೇ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನು ಹೇಳುವೆನಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯದ ಕೇಳಯ್ಯ ಕೂಡಲ ಸಂಗಮ ದೇವ ನಾನೆವೆನೆವೆನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿತ್ಯ ಸೋಮರು ಆಗಿ ಹೋಗುತ್ತ ಇದ್ದರು ಬ್ರಹ್ಮ ಪ್ರಳಯಕ್ಕೆ ಒಳಗಾದ ಹರಿಯ ಸಿಂಹಾಸನವ ಅಡಗಿತ್ತು ಅಥೋ ನಾಸ್ತಿ ಇತೋ ನಾಸ್ತಿ ರೋಮದರೆಂಬುವರು ಸಿಟ್ಟುಗೊಟ್ಟು ಕರುಮರನು ಅಡಿಯಲ್ಲಿ ಇದ್ದರು ಮಾರ್ಕಂಡೇಯ ಮಹಾಮುನಿ ಸ್ವೇಚ್ಛಾಮರಣಿಸಿಕೊಂಡನಲ್ಲದೆ ಲಿಂಗದ ನಿಜವನ್ನು ಅರಿಯನು ಇದು ಕಾರಣ ಕೂಡಲ ಸಂಗಮ ದೇವ ನೀವು ಮಾಡಿದ ಬಯಲು ಭಕ್ಷಿಸಿತ್ತು ಅನಂತ ಹಿರಿಯರನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೊಡೆ ಬಿಡಿಯ ಕುದುರೆಯ ದೃಢವುಳ್ಳ ರಾಮತನೇರೆ ಕೊಡೆ ಕೋಟಿ ಶೂರರು ನಿಬ್ಬರಯ್ಯ ಚಂದ್ರಕಾಂತದ ಗಿರಿಯ ಗಜ ಬಂದು ಮುದಗಿಸೆ ಅರಿದು ಕೊಡುವಡೆ ರಿಪುಗಳ ಕಲಿತರವ ನೋಡ ಅಭಿಗೇನು ಒದವಿದ ಪುತ್ತಳಿಯ ರೋಹಿನಂತೆ ಆಯಿತು ಕೂಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು
ದೇಹವೆಂಬುದರಿಯದೆ ಬೆಂದ ಒಳಗ ಹೊರೆ ಒತ್ತರದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವ ಉಳಿಮರೆ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲಿಗಡಹನ ಒಡ್ಡಿದಲ್ಲಿ ಇಪ್ಪಂತೆಯನ್ನ ಸಂಸಾರ ತನು ಕೆಡವನಕ್ಕ ಮಾನದು ಹೆರ ಬಾಗಿಸುವವನು ತನು ಕೆಡವನಕ್ಕ ಮಾನದು ಹೆರ ಛಿದ್ರಿಸುವವನು ತನು ಕೆಡವನಕ್ಕ ಮಾನದು ಅಕಟಕಟ ಸಂಸಾರಕ್ಕೆ ಆಸಕ್ತೆ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಂದೋ ಸಂಸಾರದ ದಂದುಗ ಹಿಂಗುವುದು ಎಂದೋ ಮನದಲ್ಲಿ ಪರಿಣಾಮಬಹುದೊಂದು ಇದು ಕೂಡಲ ಸಂಗಮ ದೇವ ಇನ್ನೆಂದೋ ಪರಮ ಸಂತೋಷದಲ್ಲಿ ಇಹುದಯನ ಬಂದೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಂದ್ರಮನಂತೆ ಕಳೆ ಸಮನಿಸಿತ್ತು ಎನಗೆ ಸಂಸಾರವೆಂಬರಾವು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಹಿಂದೆನ್ನ ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದೊಂದಿಗೆ ಮೋಕ್ಷಬಹುದು ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಮಲಕ್ಕೆ ಮಾಯನ ಒಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯ ವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಯಗಳೆಂಬ ಸ್ವನಗ ಮುಟ್ಟದ ಮುನ್ನ ಮನ ನಿಮ್ಮನ ಎದುಗೆ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತನೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ ಯುಕ್ತವೆನಿಸುವೆನಯ್ಯ ಮೆಲ್ಲ ಮೆಲ್ಲನೆ. ಪ್ರಸಾದ ಎನಿಸುವನೆಯ ಮೆಲ್ಲ ಮೆಲ್ಲನೆ ಪ್ರಾಣಲಿಂಗ ಎನಿಸುವನೆಯ ಮೆಲ್ಲ ಮೆಲ್ಲನೆ ಸಾರೇ ಶರಣನೆನಿಸುವನೆಯ ಮೆಲ್ಲ ಮೆಲ್ಲನೆ ಎಡವುಗೊಳ್ಳುವ ಕಾಂಟೆ ಬರಬರ ಲಿಂಗಕ್ಕೆ ಎನಿಸುವನೆಯ ಕೂಡಲ ಸಂಗಮ ದೇವಯ್ಯ ನಿಮ್ಮಿಂದ ಅಧಿಕ ಎನಿಸುವನೆಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಚಾರಲಿಂಗ ಹಿಡಿದು ಅನುಭಾವಲಿಂಗ ಸಿದ್ಧೆ ಅನುಭಾವಲಿಂಗ ಹಿಡಿದು ಮಾರ್ಗ ಕ್ರಿಯಾಲಿಂಗ ಸಿದ್ಧೆ ಮಾರ್ಗ ಕ್ರಿಯಾಲಿಂಗ ಹಿಡಿದು ಮೀರಿದ ಕ್ರಿಯಾಲಿಂಗ ಸಿದ್ಧೆ ಮೀರಿದ ಕ್ರಿಯಾಲಿಂಗ ಹಿಡಿದು ಕ್ರಿಯಾ ನಿಷ್ಪತ್ತಿ ಲಿಂಗ ಸಿದ್ಧೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಬಿಡಿದು ಲಿಂಗ ಸಿದ್ಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಂಬರು ನಚ್ಚರು ಬರಿದೇ ಕರೆವರು ನಂಬನರಿಯರಿ ಲೋಕದ ಮನುಜರು ನಂಬಿ ಕರೆದಳೆ ಓ ಎನ್ನನೇ ಶಿವನು ನಂಬದೆ ನಚ್ಚದೆ ಬರಿದೇ ಕರೆವರ ಕುಂಭ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆನೆನಂಬೋ ನೆನೆನಂಬೋ ನರ ದೂರವಿಲ್ಲದೆ ಸಾಮವೇದಿಗಳಂತೆ ನೆನೆನಂಬೋ ನೆನೆನಂಬೋ ದಾಸದುಗಳೆಯಂತೆ ನೆನೆನಂಬೋ ನೆನೆನಂಬೋ ಸಿರಿಯಾಳ ಚಂಗಳೆಯಂತೆ ನೆನೆನಂಬೋ ನೆನೆನಂಬೋ ಸಿಂಧು ಬಲ್ಲಾಳನಂತೆ ನೆರೆನಂಬಿದೆಯಾದಡೆ ತನ್ನ ನೀವ ಕೂಡಲ ಸಂಗಮ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವ್ಯಾಧ
ಸಾಧನು ಒಂದು ವರ್ಣ ತಂದಡೆ ಸರ್ವ ಹಾಗಕ್ಕೆ ಬಿರಿವನೆಯ ನೆರನಾಳವನ ಹಿರಮೆಂದಡೆ ಒಂದ ಅಡಕೆಗೆ ಕೊಂಬುವರಿಲ್ಲ ನೋಡೆಯ ಹೊರನಿಂದ ಕರ ಕಷ್ಟ ನರಣ ಬಾಳುವೆ ಸಲೇ ನಂಬು ನಮ್ಮ ಕೂಡಲ ಸಂಗಮ ದೇವನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಮಾತು ಎನ್ನಬಹುದೇ ಶಬ್ದ ಸಾರಾಯವನು ಒಂದು ಮಾತು ಎನ್ನಬಹುದೇ ಶರಣ ಸಂಬಂಧವನು ಕೂಡಲ ಸಂಗಮ ದೇವರು ನಂಬಿಕೆಯು ಎಂಬುದನ್ನು ಒಂದು ಮಾತೆನ್ನಬಹುದೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊರಗುಗೊಂಡು ಹರಸಬೇಡ ಬಿಲಿತು ತರಬೇಡ ಒಲಿದು ಒಮ್ಮೆ ಶಿವಶರಣಿಯನ್ನಿರಯ್ಯ ಒಂದು ಸೊಲ್ಲಿಂಗೆ ಮುಕ್ತಿ ಸಿದ್ಧಿ ಕೂಡಲ ಸಂಗಮ ದೇವ ಭಕ್ತಿರಂಪಟನಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈತ ಬಲ್ಲಾತ ಜಾನನಲ್ಲ ಮಾತ ಬಲ್ಲಾತ ಜಾನನಲ್ಲ ಜಾನನು ಜಾನನು ಮಾತ ಜಾನನು ಲಿಂಗವನ ನೆನಪಿದಾತ ಜಾನನು ಜಂಗಮಕ್ಕೆ ಸರಿಸುವಾತನಾತ ಜಾನನು ಜವನ ಬಾಯಲು ಬಾಲಕ ಕೊಯ್ದು ಹೋದಾತನಾತ ಜಾನನು ನಮ್ಮ ಕೂಡಲ ಸಂಗನ ಶರಣರೇ ಜಾನರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ಅವರಿಗೆ ಹರಿಯಾಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವ ಹೊರೆಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರವಿಂದದೊಳಗೆನ್ನ ಹುಡುಗಿಳಿಯ ಮಾಡಿ ಸಲವತ್ತ ಶಿವ ಶಿವ ಎಂದು ಒಗೆಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲವು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಸ್ಸೀಮ ಗುಗ್ಗುಳವನಿಕ್ಕಿದ ನಮ್ಮ ಚಾಂಗು ಭಲಾಯಂಬಹು ಗಗನವತೀವೇ ಓಹಿರಣ ಮೆರೆದ ಸೌರಾಷ್ಟ್ರ ಮಂಡಲದಲ್ಲಿ ಕೂಡಲ ಸಂಗಮ ದೇವ ಭಕ್ತಿ ವತ್ಸಲನಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತರೇ ಸಮರ್ಥರು ಅಸಮರ್ಥರೆಂದೆನಲುಂಟೆ ಚನ್ನನೆತ್ತ ಚೋಳನೆತ್ತ ಚನ್ನನ ಒಡನುಂಡ ಶಿವ ಅಯ್ಯ ಚನ್ನ ಚೋಳನ ಮನೆಯ ಕಂಬನಿಗನಯ್ಯ ಕೂಡಲ ಸಂಗಮ ದೇವ ಭಕ್ತಲಂಪಟನಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಬ್ದ ಸುಖಕ್ಕೆ ಮೆಚ್ಚಿ ಮಾತಿಂಗೆ ಮಾತನೆ ಕೊಟ್ಟು ಕೆಟ್ಟನೆಯ ಅನುಭಾವದ ಅಕ್ಕವೆಯಾಗದೆ ಬೆಬ್ಬನೆ ಬೆರಳಿನಯ್ಯ ಅಮೃತವ ಕೊಡನ ತುಂಬಿ ಒಡೆಯ ಹೊಯ್ದು ಅರಸರುಂಟೆ ಸ್ವಾಮಿ ಪ್ರತ್ಯಕ್ಷ ಸಂಬಂಧವೇ ಎನ್ನ ಭಕ್ತಿ ಪ್ರತ್ಯುತ್ತರ ನಾಯಕ ನರಕ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೂಡಿಸಿಯಾಮನೆಗಳಲ್ಲಡೆ ಭಕ್ತಿ ನೀಡಿ ಮಿಕ್ಕುದ ಕಾಯ್ದುಕೊಂಡಿರಬಲ್ಲಡೆ ಕೂಡಿಕೊಂಡಪ್ಪ ನಮ್ಮ
ದೇವರೆಂದು ನರಿದೆನು ಇಂತಾಗಿ ನೀವು ಎನ್ನ ನಾನೆಂದರಿಯರೆ ನಂಬಲರೆಯೇ ನಂಬಿಸಲರೆಯೇ ಒಲಿಯಲರೆಯೇ ಒಲಿಸಲರೆಯೇ ಯಥಾಭಾವ ಸತಾಲಿಂಗಂ ಸತ್ಯಂ ಸತ್ಯಂ ನ ಸಂಶಯಃ ಯಥಾ ಭಕ್ತಿ ಸದಾ ಸಿದ್ಧಿಃ ಸತ್ಯಂ ಸತ್ಯಂ ನ ಸಂಶಯಃ ಎಂಬುದಾಗಿ ಕೂಡಲ ಸಂಗಮ ದೇವ ಕೇಳಯ್ಯ ಕೋಟಿ ಕೋಟಿ ವರುಷ ಕೊಡಲೆಗೊಂಡನಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಂದ್ರಕಾಂತದ ಶೀಲೆಯಲ್ಲಿ ಜಲವಿಲ್ಲದನ್ನಕ್ಕ ಶೈತ್ಯವ ತೋರುವ ಪರ್ಯಂತ ಸೂರ್ಯಕಾಂತದ ಶೀಲೆಯಲ್ಲಿ ಅಗ್ನಿ ಇಲ್ಲದನ್ನಕ್ಕ ಕುಶಲವ ತೋರುವ ಪರ್ಯಂತ ಶರಣನಿಗೆ ಭಕ್ತಿ ಕಾಯವಿಲ್ಲದನ್ನಕ್ಕ ಕೂಡಲ ಸಂಗಯ್ಯನ ಅರಿವ ಪರ್ಯಂತೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಣಿಯ ಲೋಭ ಕೋಟಿಯ ಲಾಭವ ಕಡಿಸುವುದನ್ನು ನಾರರಿಯನು ಭಕ್ತಿಯ ಕುಳವನು ಅರಿಯದೆ ಮತಿಗಟ್ಟ ಪರಿಯ ನೋಡಯ್ಯ ಕೂಡಲ ಸಂಗಮ ಶರಣನ ಸಂಗದಿಂದ ಅರಿದರೆ ನಾನು ಬದುಕುವೆನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಯಳ್ಳಲಿಲ್ಲ ಯುಕ್ತಿ ಶೂನ್ಯನಯ್ಯ ನಾನು ತನುವಂಚಕ ಮನವಂಚಕ ಧನವಂಚಕ ನಾನಯ್ಯ ಕೂಡಲ ಸಂಗಮ ದೇವ ಒಳಗಟ್ಟಿಯನ್ನ ಮಾತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದುವನರಿಯದ ಸಂದೇಹ ನಾನಯ್ಯ ನಂಬಿಕೆಯಿಲ್ಲದ ಡಂಬಕ ನಾನಯ್ಯ ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತನಲ್ಲಯ್ಯ ಆನು ವೇಷಧಾರಿಯ ಕಾಟುಕ ಕೇತುಗ ಪೂರ್ವ ಎಂಬುದೆನ್ನ ಹೆಸರು ಕೂಡಲ ಸಂಗಮ ದೇವ ನಿಮ್ಮ ಶರಣರ ಮುನಿಯ ಮಗನಾನೇಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಸುಭಾಷಿಯಲ್ಲಿ ನುಡಿದೆ ನುಡಿದಂತೆ ನಡೆದೆ ನಡೆಯುವ ಪೂರೈಸುವೆ ಮೇಲೆ ಹೋಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜನೆ ಕೊರತೆಯಾದರೆ ಎನ್ನ ಬೆಳೆಯಂತೆ ಹೋಗು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಸಿಯನ್ನು ಏಸು ಕಾಲ ಬೆಳಗಿದರೆ ಬಿಡಿದಾಡಬಲ್ಲದೆ ಕರ್ಮ ಸ್ಥಿತಿ ಬೆನ್ನ ಬಿಡಲು ಅನಂತ ಕೋಟಿ ಸನ್ಮಾನ ಮಾಡಿದರೇನು ವಿಷದ ಉಲ್ಲಾಸಿನ ಕೆಡಿಸಿತ್ತು ಕೂಡಲ ಸಂಗಮ ದೇವ ನಿಮ್ಮ ನಂಬಿಯ ನಂಬದ ಡಬ್ಬಕ ನಾನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಬ್ದ ಸಂಭಾಷಣೆಯ ನುಡಿಯವರತಿಸಿ ನುಡಿವೆ ತೊಡೆಹದ ಕೆಲಸದ ಬಣ್ಣದಂತೆ ಕಡಿಹಕ್ಕಿ ಒಳಗೆ ಬಾರದು ನೋಡ ಎನ್ನ ಮನದಲ್ಲಿ ಒಂದು ಎನ್ನ ಹೃದಯದಲ್ಲಿ ಒಂದು ಎನ್ನ ವಚನದಲ್ಲಿ ಒಂದು ನೋಡ ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಹುಸಿಯ ಮಸಗವನೆಯ ಬಂಧಿಸಿಣೆಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರ್ಥಪ್ರಾಣ ಅಭಿಮಾನ ನಿಮ್ಮದೊಂದಿಗೆ ಒತ್ತಿ ನೋಡಿದರೆ ಮುತ್ತಲಿಯರೆ
ಶೇಷನಂತಕರಿಗೆ ಭಕ್ತಿಯ ತಪ್ಪದಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಥಾಪುಟ ಭಕುತಿ ಸಂಪುಟಗೊಳ್ಳಲಾಗಿ ತಿರುಗಟಿಂಬ ಅಳಿಸುತ್ತಿಯ ನಿನ್ನ ಮಾಯೆ ಕೂಡಲ ಸಂಗಮ ದೇವಯ್ಯ. ಹೊನ್ನು ಹೆಣ್ಣು ಮಣ್ಣು ತೋರೆ ಟಿಂಬನಾಡಿಸುತ್ತಿಯ ನಿನ್ನ ಮಾಯೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಿಜನಗೂಡು ಕೊಡಗನ ಸಂಚ ಬಾರುನ ಮದುವೆ ಬಾರಲ ಬಿದ್ದಿನಂತೆ ಜೂಜುಗಾರನ ಮಾತು ಬೀದಿಯ ಗುಂಡನ ಸೊಬಗು ಓಡಿಗಳೊಳಗೆ ಭಯದಂತೆ ಕಾಣಿದರು. ಶಿವನು ಆದಿ ಅಂಟುವರಿಯದವನ ಭಕ್ತಿ ಸುಖ ಶೋಧನೆಗೆ ಮತ್ತಕೊಂಡಂತೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ನೇಹ ತಪ್ಪಿದ ಭಾಗದಲ್ಲಿ ಗುಣವನ್ನು ಸೋರೆಯ ಹೂ ಬಾಡಿದಲ್ಲಿ ಪರಿಮಳವನ್ನು ಸೋರೆಯ ಎನ್ನ ತಂದೆ ಕೂಡಲ ಸಂಗಮ ದೇವ. ತೊರೆಯದೆ ಅಂಬಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಳೆಯುತ್ತ ಬಳಲುವಲ್ಲದೆ ಕೊಡಗ ಬಳಲುವದೆ ನಡೆಯುತ್ತ ಬಳಲುವಲ್ಲದೆ ಬಟ್ಟೆ ಬಳಲುವದೆ ಶ್ರಮ ಮಾಡುತ್ತ ಬಳಲುವಲ್ಲದೆ ಕೋಲ ಬಳಲುವದೆ ನಿಜಮನೆಯ ಭಕ್ತ ಬಳಲುವಲ್ಲದೆ ಲಿಂಗ ಬಳಲುವದೆ ಕೂಡಲ ಸಂಗಮ ದೇವ ಅರಸರೇನ ಭೆಟ್ಟಿಯೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿಂಗಲನು ಮುರಿಯಲ್ಲ ಸಿಂಗಲೇನು ಬಾಗೆ ಸುಂಡಿಲ ಮುರಿಯಲು ಗಜವೇನು ಬಾಗೆ ಸಂಗಮದೇವಿಯನ್ನು ಮುರಿಯಲು ಅದೇನು ಬಾಗೆ. ಶೃಂಗಾರವು ಹೋದರೆ ಶೃಂಗಾರವೇನು ಬಾಗೆ ನಿಜ ತುಂಬಿನ ಭಕ್ತಿ ಮಾಡದವರ ಸಂಗವೇನು ಬಾಗೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾತಿನಲ್ಲಿಯೂ ಶ್ರೋತ್ರ ಸುಖವನ್ನುಳಿಯಬಹುದಲ್ಲದೆ ಮಾಡುವ ಸಕ್ರಿಯಿಂದ ಭಕ್ತ ಎಣಿಸಲು ಬಾರದು. ಅಭಿಮಾನ ಆರಿಗೂ ಸುಮನಿಸಲು ಲಿಂಗ ಮುಖದಲ್ಲಿ ಒಡೆಯವಾದ ಶರಣಗಳಲ್ಲದೆಯ ಕೂಡಲ ಸಂಗಮ ಶರಣರ ಭಕ್ತಿ ಭಂಡಾರವು ಎನಗೆಟ್ಟು ಸಾಧ್ಯವಪ್ಪದು ಹೇಳೆನ್ನ ತಂದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲೌಕಿಕರ ಕಂಡು ಆಡುವೆ ಹಾಡುವೆ ತಾರ್ಕಿಕರ ಕಂಡು ಆಡುವೆ ಹಾಡುವೆ ಸಹಜ ಗುಣವು ಎನ್ನಲ್ಲಿ ಇಲ್ಲಯ್ಯ ನಿಜ ಭಕ್ತಿ ನನಗಿಲ್ಲ ತಂದೆ. ಏಕೋ ಭಾವದ ಉಳ್ಳಡೆ ಏಕೆ ಕರುಣಿಸೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏನನೋದೇನ ಕೇಳಿ ಏನ ಮಾಡಿಯು ಪುನರೇನು ನಿನ್ನ ನೋಡಿರನಕ ಶಿವ ಶಿವ ಮಹಾದೇವ ಬಾಯಿಲ್ಲದವಳ
ನಮಃ ಸಂಸಾರವೆಂಬುದೊಂದು ಗಾಳಿಯ ಸುರಲು ಇದೆಂಬುದೊಂದು ಸಂತೆಯ ಮುಂದೆ ಕಂಡೆಯ ಇದನ್ನೆತ್ತಿ ಕೆಡಬೇಡ ಸಿರಿಯೆಂಬುದೊಂದು ಕೂಡಲ ಸಂಗಮ ದೇವನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಕ್ತಾಯೇತು ಭಕ್ತವಳಿಯ ಭಕ್ತಿಯ ಕಂಡು ಪೂಜಿಸುವ ಹೊತ್ತು ಹೋದ ಬಳಿಕ ನಿನ್ನಾರು ಬಲ್ಲರು ಮೃತ್ಯುವೆಯನ್ನ ತೊತ್ತು ಕೆಲಸ ಮಾಡು ನಮ್ಮ ಕೂಡ ಸಂಗಮ ದೇವನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನೆರೆಕೆನ್ನೆಗೆ ತೆರೆಗಲ್ಲಗೆ ಶರೀರ ಹೋಗಲನ್ನ ಹಲ್ಲು ಹೋಗಿ ಬೆನ್ನವಾಗಿ ಅಂದರೆ ಹಂಗಾಗಲನ್ನ ಕಾಲ ಮೇಲೆ ಕೈಯ ಮೇಲೆ ಕೋಲು ಹಿಡಿಯಲನ್ನ ಮುಪ್ಪಿಸ ಪಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ಈಗ ಬಹಳ ಸಂತೋಷ ಆನಂದ. 4ಕ್ಕೆ ನಮ್ಮ ಅಡಿಷನಲ್ ಜಿಲ್ಲಾಧಿಕಾರಿಯವರು ಇಲ್ಲಿ ಬಂದು ವಚನ ಪಾರಾಯಣ ಉದ್ಘಾಟನೆ ಮಾಡಿದ್ದೆ ಇವತ್ತಿನ ಒಂದು ವಿಶೇಷ ಅಂತ ಭಾಳ ಸಂತೋಷ ಆಗ್ತಾ ಇದೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯವರು ಈಗ ಈ ಒಂದು ಸಾಮೂಹಿಕ ವಚನ ಪಾರಾಯಣ ಉದ್ಘಾಟನೆ ಮಾಡಿರುವ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಶಿವಾನಂದ್ ಕರಾಳೆ ಅವರಿಂದ 2 ಉದ್ಘಾಟನೆ ನುಡಿಯನ್ನ ನಾವು ನೀವೆಲ್ಲ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ವಿಶ್ವಗುರು ಬಸವಣ್ಣ ಮಂಡಲದಲ್ಲಿ ಮಾನ್ಯ ಪೂಜ್ಯ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಯವರು ನಿಮಿತ್ತ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರನ್ನು ಮಂಡಲ ನಿಮಿತ್ತ ಈ ಒಂದು ವಚನ ಪಾರಾಯಣಕ್ಕೆ ಆಗಮಿಸಿದಂತಹ ಎಲ್ಲ ಶರಣೆಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ವಚನ ಸಾಹಿತ್ಯ ಏನು ಈಗಾಗಲೇ ನಮ್ಮ ಹಿಂದಿನ ಶರಣರು ವಚನಗಳನ್ನು ರಚಿಸಿದ್ದಾರೆ. ಆ ಒಂದು ವಚನಗಳು ಇನ್ನು ನಮ್ಮ ಎಲ್ಲ ವಚನಗಳು ಇರಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ವಚನದ ಏನು ಸಾರ ಇದೆ, ಏನು ಅವರ ಅನುಭವಗಳಿದೆ, ಆ ಅನುಭವಗಳು ನಮ್ಮ ಮುಂದಿನ ಪೀಳಿಗೆಗೆ ಅರ್ಥವನ್ನು ಹೇಳಬೇಕಾಗತ್ತೆ. ಹಾಗೂ ಈ ಇನ್ನೂ ಎಷ್ಟೋ ವಚನಗಳು ಇನ್ನೂ ದೊರಕದೇ ಇರುವಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಆ ಎಲ್ಲ ವಚನಗಳನ್ನು ಕ್ರೋಢೀಕರಣ ಒಂದು ಕಾರ್ಯವು ಆಗಬೇಕಾಗತ್ತೆ. ಮುಖ್ಯವಾಗಿ ಬಸವ ಕಲ್ಯಾಣ ಪೂಜ್ಯ ಭೂಮಿ ಯಾಕಂದರೆ ಅನುಭವ ಮಂಟಪ ಇಲ್ಲಿ ಸ್ಥಾಪನೆಯಾಗಿ ಇಲ್ಲಿ ಜನರಿಗೆ ಆ ಒಂದು ಹಿಂದಿನ ಕಾಲದಲ್ಲಿ ಏನು ಎಲ್ಲ ಬಂಧಗಳನ್ನು ಮುಕ್ತಿಯನ್ನು ಮಾಡಿ ಸರ್ವರು ಸಮಾನರಾಗಿ ಕಾಯಕ ಮತ್ತು ದಾಸೋಹ ತತ್ವವನ್ನು ಒಂದು ಪ್ರಚಾರವನ್ನು ಮಾಡಿರುವಂಥದ್ದು ಮತ್ತು ವಚನ ಸಾಹಿತ್ಯವನ್ನು ಮುನ್ನೆಲೆಗೆ ತಂದಂತಹ ಒಂದು ಪರಮ ಪೂಜ್ಯ ನಾಡು ಬಸವ ಕಲ್ಯಾಣವಾಗಿದೆ. ಈ ಒಂದು ಸಂಸ್ಕೃತಿಯನ್ನು ಪರಂಪರೆಯನ್ನು ನಮ್ಮ ಹಿಂದಿನ ಪೂಜ್ಯರು ನೀಡಿದಂತಹ ಒಂದು ವಚನಗಳನ್ನು ಇವತ್ತು ಪಾರಾಯಣ ಮಾಡುವಂಥದ್ದು ಮತ್ತು ಅವುಗಳನ್ನು ತಿಳಿದುಕೊಳ್ಳುವಂಥದ್ದು, ಇದರ ಜೊತೆಗೆ ನಮ್ಮ ಮುಂದಿನ ಮಕ್ಕಳಿಗೆ ಅದನ್ನು ತಿಳಿಸುವಂಥದ್ದು ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ.
ಉದ್ಘಾಟನೆ ನುಡಿ ಅತ್ಯಂತ ಅರ್ಥಪೂರ್ಣವಾಗಿ ಆಡಿರ್ತಕ್ಕಂಥ ಕರಾಳಿ ಸಾಹೇಬರಿಗೆ ಅನಂತ ವಂದನೆಗಳು. ಈಗ ಪೂಜ್ಯರಿಂದ ಸರ್ ಅವರಿಗೆ ಆಶೀರ್ವಾದವನ್ನು, ಪೂಜ್ಯದ 2 ಆಶೀರ್ವಾದ ನುಡಿಗಳನ್ನು ಹಾಡ್ತಾರೆ. ಎಲ್ಲ ಶರಣ ಬಂಧುಗಳೇ, ನಾವಿನ್ನು 8 ನಿಮಿಷ ಇರ್ಲಿಕ್ಕಾಗಿಯೇ ಮುಗಿಸಿದ್ವಿ. ಸರಿಯಾಗಿ 6 ಗಂಟೆಗೆ 6:30ಗೆ ಪ್ರಾರಂಭ ಆಗ್ತದೆ. ಸರಿಯಾಗಿ 7:00ಗೆ ಮಂಗಲಗೊಳ್ತದೆ. ಅದಕ್ಕೆ ನಾವು ಎಷ್ಟು ಸಮಯ ಮೇಂಟೈನ್ ಮಾಡಿದ್ದೆವು, ನಮ್ಮ ಗುರುಬಸವ ಕಟ್ಟಿದ್ದೆವು ಅಂದ್ರೆ ನೀವೆಲ್ಲ ಟೈಮ್ ಗಡಿ ಚಂದ ಹಚ್ಕೋಬೇಕು. ಅಷ್ಟು ಚಂದ ಟೈಮ್ ಎಲ್ಲ ಮುಂದೆ ಇದ್ದು ಗಡಿಯಾರ ಸರಿ ಮಾಡ್ಕೋಬೇಕು. ಅಷ್ಟು ಸಮಯವನ್ನು ಹೊಂದಿಸ್ಕೊಂಡಿದ್ದಾರೆ. ಅದಕ್ಕೆ ಬಂಧುಗಳೇ, ಒಂದು ಮಾತು ನಾವೆಲ್ಲರೂ ನೆನಪಿಡಬೇಕು. ನಮ್ಮ ಏನಾದರೂ ನಮ್ಮ ಆಸ್ತಿ, ನಮ್ಮ ಸಂಪತ್ತು ಏನಾದರೂ ಅದ ಅಂದರೆ ಅದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯವನ್ನು ನಮ್ಮ ಸಲುವಾಗಿ ಸಾವಿರಾರು ಶರಣರು ಪ್ರಾಣ ಬಲಿದಾನ ಮಾಡಿ ನಮ್ಮ ವಚನ ಸಾಹಿತ್ಯವನ್ನು ಉಳಿಸಿಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಅವರ ವಚನಗಳನ್ನು ಓದುವುದರ ಮುಖಾಂತರ, ವಚನ ಅಂದ್ರೇನು? ಶರಣರ ಹೃದಯದ ಮಾತುಗಳು, ಅವರ ಅಂತರಂಗದ ಮಾತುಗಳು. ಆ ವಚನ ನಾವು ಓದ್ತಾ ಹೋದಂಗೆ ನಮ್ಮ ಅರಿವಿನ ಕಣ್ಣು ತಂತಾನೆ ತೆರೆದು ನಮ್ಮಲ್ಲಿ ಒಂದು ಆತ್ಮಬಲ, ಆತ್ಮಶಕ್ತಿ ತುಂಬುತ್ತದ ಅಂತಂದು ನಾವು ಅದರ 2 ಮಾತಿಲ್ಲ. ಯಾಕಂದರೆ ಹೃದಯದ ಮಾತು ಹೃದಯಕ್ಕೆ ಇಳಿತವೆ, ನಮ್ಮ ಅಂತರಂಗದ ಮಾತು ಅಂತರಂಗಕ್ಕೆ ಒಳಗೆ ಇಳಿತಾವೆ. ಆ ದೃಷ್ಟಿಯಿಂದ ನಾನು ಆಗಾಗ ಹೇಳ್ತಿರ್ತೀನಿ, ಈ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಮಕ್ಕಳಿಗೆಲ್ಲ. ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಆ ಜೀವನ ಪರ್ಯಂತ ಅಂಗವಿಕಲತೆ ಬರಂಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ವೈದ್ಯರೆಲ್ಲರೂ ಹೇಳ್ತಾರೆ. ಹೆಂಗೆ ಒಂದು ಡ್ರಾಪ್ಸು ಮಕ್ಕಳಿಗೆ ಹಾಕಿದ್ರೆ ಜೀವನ ಪರ್ಯಂತ ಅಂಗವಿಕಲತೆ ಹೆಂಗೆ ಬರಂಗಿಲ್ಲಲ್ಲ, ಹಂಗೆ ನಮಗೂ ವಚನಗಳನ್ನು ಓದ್ತಾ ಹೋದಂಗೆ ಒಂದು ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೂ ಮನೋಬಲ, ತಾಕತ್ತು, ಮಾನಸಿಕವಾದಂಥ ಅಂಗವಿಕಲತೆ ಬರಂಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅಂಥ ತಾಕತ್ತು, ಅಂಥ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ನಾವು ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲರೂ ವಚನವನ್ನು ಓದೋಣ, ವಚನದ ಪಾರಾಯಣ ನಿತ್ಯ ಮಾಡೋಣ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ಈ ಜಿಲ್ಲಾಧಿಕಾರಿಗಳು, ಅಪ್ಪರ್ ಜಿಲ್ಲಾಧಿಕಾರಿಗಳು 4 ಗಂಟೆಗೆ ಅಲ್ಲಿಂದ ಎದ್ದು ನಮಗಿಂತ ನಾವು ಗೇಟಿನಾಗಿದ್ದೀವಿ, ನಮ್ಮ ಹಿಂದೆ ಅವರು ಬಂದಿದ್ದಾರೆ, ಅವರೇ ಮುಂದೆ ಬಂದಿದ್ದಾರೆ ಅಂತ. ಅದಕ್ಕೆ ಅಷ್ಟು ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಇದು ಏನು ತೋರಿಸ್ಕೊಡ್ತದಂದ್ರೆ ವಚನದ ಮೇಲೆ ಅವ್ರ ಪ್ರೀತಿ ಎಷ್ಟು ಅದ ಅನ್ನೋದನ್ನು ತೋರಿಸ್ಕೊಡ್ತದೆ. ಆ ವಚನದ ಮೇಲೆ ಪ್ರೀತಿ ತೋರಿಸ್ಕೊಡ್ತದೆ. ಅವ್ರ ಸರಳತೆ, ಸಾತ್ವಿಕತೆ, ಸಹಜತೆ ಅವ್ರು ತೋರಿಸ್ಕೊಡ್ತದೆ. ನಮ್ಮ ಜಿಲ್ಲೆ ಎಲ್ಲ ಅಭಿವೃದ್ಧಿನೇ ಅವರು ಮಾಡ್ತಿರ್ತಾರೆ. ಅಂಥ ಅಧಿಕಾರಿಗಳು ಇವತ್ತು ಬಂದು ಉದ್ಘಾಟನೆ ಮಾಡಿದ್ದಾರೆ. ಗಂಗಾಂಬಿಕಾತ್ಮರು ಎಲ್ಲ ಪೂಜ್ಯರು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರ ಹೆಸರು ಆಗೋದಿಲ್ಲ. ಅದಕ್ಕೆ ಉಳಿಸೋದಕ್ಕೂ ಹಿಡ್ಕೊಂಡು ಎಲ್ಲ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೆ ಬರಲಿ ಎಲ್ಲ ಪೂಜ್ಯರಂತ ನಾನು ಕೇಳಿಕೊಂಡು, ಅಕ್ಕವ್ರನ್ನೂ ಮೇಲ ಬರಲಿ ಅಂತ ನಾನು ಅಕ್ಕವ್ರಿಗೆ ಕೇಳಿಕೊಂಡು ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಾಳೆ ವಚನ ಕಂಠಪಾಠ ಸ್ಪರ್ಧೆ ಇದೆ. ಬೆಳಗ್ಗೆ 9:00ಗೆ ನಾವೆಲ್ಲ ಅಲ್ಲಿರಬೇಕು. ಭಾಳ ಜನ ದೂರದಿಂದ ಮೈಸೂರು, ಧಾರವಾಡ ಆ ಕಡೆದೆಲ್ಲ ಭಾಳ ಜನ ಬರ್ತಾ ಇದ್ದಾರೆ. ಅದಕ್ಕೆ ತಾವು ಆಸಕ್ತರೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳದಿದ್ರೂ ಉದ್ಘಾಟನಾ ಸಮಾರಂಭದಲ್ಲಿ 1 ತಾಸು ಬಂದು ಮಕ್ಕಳು ಹೆಂಗೆ ಹೇಳ್ತಾರೆ ಅನ್ನೋದು 1 ತಾಸು ಕೂತು ನೋಡಿ ನೀವು ಮತ್ತೆ ಹೋಗ್ಬೋದು ಅನ್ನೋ ಮಾತನ್ನು ಹೇಳಿ, ನಾಳೆ ಉದ್ಘಾಟನೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ. ವಚನ ಸ್ಪರ್ಧೆಯಲ್ಲಿ ಭಾಗವಹಿಸ್ರಿ. ಎಲ್ಲಕ್ಕಿಂತ ಹೆಚ್ಚು ವಚನ ಯಾರು ಹೇಳ್ತಾರೆ
ಅವರಿಗೆ 20,000 ರೂಪಾಯಿ ಬಹುಮಾನ ಇದೆ. ಆ 2ನೇ ಬಹುಮಾನ 15,000 ಇದೆ. 3ನೇ ಬಹುಮಾನ 10,000 ಇದೆ. ಅದಕ್ಕೆ ಮತ್ತು 12ನೇ ಶತಮಾನದ ಎಲ್ಲ ಶರಣರ ವಚನಗಳನ್ನು ಹೇಳ್ಬೋದು. ಅದಕ್ಕೆ ತಾವೆಲ್ಲರೂ ಎಷ್ಟೇ ಹೇಳ್ಬೋದು, ಪ್ರತಿಯೊಬ್ಬರಿಗೂ 10 ಹೇಳಿ 20 ಹೇಳಿ ಎಷ್ಟು ಹೇಳಿದ್ರು ಅವರಿಗೆ ಪ್ರಮಾಣ ಪತ್ರ ನೀಡಲಾಗ್ತದೆ. ಅದಕ್ಕೆ ತಾವು ವಚನದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಒಂದು ಹೆಮ್ಮೆ, ಒಂದು ಸಂತೋಷ ಅಂತ ತಿಳ್ಕೊಂಡು ತಾವೆಲ್ಲ ಭಾಗಿಯಾಗಲಿ ಅಂತ ಹೇಳಿ ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿಗಳನ್ನು ಹೇಳಿ ನಾಳೆ ಯಥಾ ಪ್ರಕಾರ ತಾವೆಲ್ಲರೂ ಸರಿಯಾಗಿ ಸಮಯಕ್ಕೆ 6:30 ಗಂಟೆಗೆ ಬಂದು ಮತ್ತು ತಾವೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿ ನಿಮ್ಮ ಅಕ್ಕಪಕ್ಕದವರನ್ನ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕಳಕಳಿಯಿಂದ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೆ ಅನಂತ ವಂದನೆಗಳು. ಈಗ ಪೂಜ್ಯರಿಂದ ಸನ್ಮಾನ್ಯ ಶ್ರೀ ಶಿವಾನಂದ ಕರಾಳೆ ಸರ್ ಅವರಿಗೆ ಆಶೀರ್ವಾದ, ಜೊತೆಗೆ ನಾಗರಾಜ ಪರಿವಾರದವರು ಬರಬೇಕು, ಅವರಿಂದ ಮಂಗಲವನ್ನು ಆಗ್ತದೆ. ನಂತರ ಅವರಿಗೆ ಆಶೀರ್ವಾದವನ್ನು ಮಾಡಲಾಗ್ತದೆ. ಇಲ್ಲಿ ಮಂಗಲ ಆದ ನಂತರ ತಾವೆಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ನಾಳೆ ಸರಿಯಾಗಿ 6:15ಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಒಂದು ವೇದಿಕೆಗೆ ಆಗಮಿಸ್ಬೇಕಂತ ಹೇಳಿ ಈಗ ಮಂಗಲ ನಾಗರಾಜ ಪರಿವಾರದವರು ಬೇಗ ಬನ್ನಿ, ವೇದಿಕೆಗೆ ಬರಬೇಕು. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಬಸವಣ್ಣ ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಭವ ಭಯಕಾರಕ ಬಸವಣ್ಣ, ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಮಾನವರ ಮದವನ ಹರಸಿದ ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಾವಣ್ಣ, ಶರಣರ ಹೃದಯ ನಿವಾಸನೆ ಅಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ವೀರ ವೈರಾಗನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ, ಅನುಭವ ಮಂಟಪಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು BKTV ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಅಲ್ಲಿ ಕೊಂಡು ಬರಬೇಕಂತ ಈ ಮೂಲಕ ಹೇಳಿ, ಈಗ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಪ್ರಸಾದ ವ್ಯವಸ್ಥೆ
ಇವತ್ತು ಶ್ರೀ SS ನಾಗರಾಳೆ ಮತ್ತು ಅವರ ಪರಿವಾರದವರು ಮಾಡಿದ್ದಾರೆ. ಅವರಿಗೆ ಈಗ ಮಾಡೋದು ಬೇಕು, ಆಗ ಮಾಡೋದು ಬೇಕು. ನಿಮಗೆ ಹೇಳ್ಕೊ ಎక్కడ ನಡೆದ್ರೆ